ಇಲ್ಲಿ ನಾನು 5 ಲೋಟ ಅಕ್ಕಿ ತಗೊಂಡಿದ್ದೇನೆ. 5 ಲೋಟ ಅಕ್ಕಿಗೆ ಇದು ರೇಷನ್ ಅಕ್ಕಿನೂ ಆಗುತ್ತೆ. ಇದು ನಾನು ಭಾರತ್ ರೈಸ್ ತಗೊಂಡಿರೋದು. ಹಾಗೆಯೇ 1 ಲೋಟ ಉದ್ದು ಹಾಕಿದ್ದೇನೆ. ಹಾಗೆಯೇ ಒಂದು 2ರಿಂದ 3 ಚಮಚ ಮೆಂತ್ಯ ಕಾಳು ಹಾಕಿದ್ದೇನೆ, ಅಂದರೆ ಚಿಕ್ಕ ಒಂದು ಸ್ಪೂನಲ್ಲಿ. ಮತ್ತು ಸ್ವಲ್ಪ ಕಡಲೆಬೇಳೆ. ಓಕೆನಾ. ಇದಿಷ್ಟು ಏನು ಅಂತ ಹೇಳಿದರೆ ಇದನ್ನು ಈಗ ನೀರಿನಲ್ಲಿ ನೆನೆಸಿಡಬೇಕು. ಇದು ಯಾವ ರೆಸಿಪಿ ಅಂತೇಳಿದರೆ ಮಸಾಲ ಪಡ್ಡು ಮಾಡೋದಕ್ಕೆ. ಕೆಲವೊಬ್ಬರು ಉದ್ದಿನಕಾಳು ಹಾಕಲ್ಲ, ಸೊ ಹಾಕದೇನೂ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಉದ್ದಿನಕಾಳು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ. ಇದನ್ನೀಗ ನಾವು ನೀರಿನಲ್ಲಿ ನೆನೆಯೋಕ್ಕೆ ಬಿಡಬೇಕು. ಒಂದು 4-5 ಅವರ್ ಸಾಕಾಗುತ್ತೆ ನೀರಿನಲ್ಲಿ ಬಿಟ್ಟರೆ. ಇದು ನೋಡಿ ಭಾರತ್ ರೈಸ್. ಓಕೆನಾ. ಭಾರತ್ ರೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿಂಡಿ ಮಾಡೋದಕ್ಕೆ. ಹಾಗೆಯೇ ಇಲ್ಲಿ ನಾನು ಇದೀಗ ನೈಟ್ ರುಬ್ಬೋದಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ಒಂದು ಸಲ ನೀರಿನಲ್ಲಿ ವಾಶ್ ಮಾಡಬೇಕು, ಅವಲಕ್ಕಿನ, ದಪ್ಪ ಅವಲಕ್ಕಿಯನ್ನು. ಸೊ ಇವಾಗ ಗ್ರೈಂಡರಲ್ಲಿ ರುಬ್ಬೋದಕ್ಕೆ ಆಗ್ತಾ ಇದ್ದೇನೆ. ಇದು ನಮ್ಮದು ಗ್ರೈಂಡರ್ ಬಂದು ಬಟರ್ಫ್ಲೈ ರೀನೋ ಪ್ಲಸ್. ಓಕೆನಾ. ಆಲ್ಮೋಸ್ಟ್ ತಗೊಂಡೊಂದು 4 ಇಯರ್ ಆಯಿತು ಅಂತ ಅಂದ್ಕೊಳ್ತೇನೆ. ಇವಾಗ ರುಬ್ಬೋದಕ್ಕೆ ಹಾಕಿದ್ದೇನೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಏನು ಗೊತ್ತಾ, ಜಾಸ್ತಿ ರುಬ್ಬೋದಕ್ಕೂ ಆಗುತ್ತೆ. ಇವಾಗ ಒಂದು 6 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಕೂಡ ರುಬ್ಬೋದಕ್ಕೆ ಆಗುತ್ತೆ ಇದರಲ್ಲಿ. ಸೊ ಆಲ್ಮೋಸ್ಟ್ ಒಂದು 4-5 ಜನರಿಗೆ, ಒಂದು ಸಲಕ್ಕೆ 4-5 ಜನರಿಗೆ ತಿಂಡಿಗೆ ಮಾಡ್ಬೋದು. 4-5 ಜನರಿಗೆ ಸಾಕಾಗುತ್ತೆ ಒಂದು ಸಲ ಇದರಲ್ಲಿ ಹಾಕಿದರೆ. ಇದು ತುಂಬ ಚೆನ್ನಾಗಿದೆ ಗ್ರೈಂಡರ್ ಕೂಡ. ಇದೆಲ್ಲ ನಾವು ಫ್ಲಿಪ್ಕಾರ್ಟಲ್ಲೇ ತಗೊಂಡಿರೋದು. ಬಿಗ್ ಬಿಲಿಯನ್ ಡೇಸ್ ಎಲ್ಲ ಬರುತ್ತೆ ನೋಡಿ, ಆ ಟೈಮಲ್ಲಿ ತಗೊಂಡಿರೋದು. ಆಲ್ಮೋಸ್ಟ್ ಇದೆಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡಿ ಹಾಕಿದ್ದೆ ನಾನು ಆವಾಗ. ಸೊ ಇವಾಗ ನೋಡಿ ಉದ್ದೆಲ್ಲ ರುಬ್ಬೋದಕ್ಕೆ ಹಾಕಿದ್ದೇನೆ. ಈಗ ದಪ್ಪ ಅವಲಕ್ಕಿಯನ್ನು ಕೂಡ ಅದರ ಜೊತೆಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ನಾನು ಅಕ್ಕಿ ಎಲ್ಲ ಒಟ್ಟಿಗೆ ರುಬ್ಕೊಳ್ತೀನಿ. ಏನಕ್ಕಂತಂದರೆ ತೆಗಿಯೋದಕ್ಕೆ ತುಂಬ ಕಷ್ಟ. ಅದನ್ನು ತೆಗೆದ್ಬಿಟ್ಟು ಎಲ್ಲ ಕಲ್ಲಿಂದೆಲ್ಲ ತೆಗಿಬೇಕಲ್ಲ, ಅದಕ್ಕೋಸ್ಕರ ನಾನು ಒಟ್ಟಿಗೆ ರುಬ್ಬೋದಕ್ಕೆ ಹಾಕ್ತೇನೆ. ಯಾಕಂತಂದರೆ ಇದು ಫುಲ್ಲು ನೈಸ್ ರುಬ್ಕೊಳ್ಬೇಕು. ಇವಾಗ ನಾವು ದೋಸೆಗೆ ಯಾವ ರೀತಿ ರುಬ್ಕೊಳ್ತೀವಿ ನೋಡಿ, ಅದೇ ಥರ ರುಬ್ಕೊಳ್ಬೇಕು. ಇವಾಗ ಟೈಮ್ ಬಂದು ನೈಟ್ 7:30 ಆಗಿದೆ. ಸೊ 7:30ಗೆ ನಾನು ರುಬ್ಬಿ ಇಟ್ಟಿದ್ದೇನೆ. ಇವಾಗ ನೋಡಿ ಯಾವ ಥರ ಹಿಟ್ಟಿದೆ ಅಂತೇಳಿ. ತುಂಬ ದಪ್ಪ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಹಾಗೆಯೇ ಮೇಲ್ಗಡೆಗೆ ಸ್ವಲ್ಪ ನೀರನ್ನು ಹಾಕಿಡಬೇಕು. ಆವಾಗ ಚೆನ್ನಾಗಿ ತುಳಲಿ ನಾವು ಬರುತ್ತೆ ಅಂತೇಳಿ ಹೇಳ್ತೀವಿ ನೋಡಿ. ಇದರಲ್ಲಿ ಹಿಟ್ಟೆಲ್ಲ ಇಟ್ಕೊಂಡಿದೆ ಅಂತ ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡಿ, ಕ್ಲೀನ್ ಮಾಡ್ತಾ ಇದ್ದಾಳೆ, ಅದನ್ನೆಲ್ಲ ಒರೆಸ್ತಾ ಇದ್ದಾಳೆ ಅವಳು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಸಾಲೆಗೆ ಯಾವುದೆಲ್ಲ ಅಂತ ಹೇಳಿದರೆ ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ಹಾಗೆಯೇ ಕ್ಯಾರೆಟ್ ತುರಿ, ಹಸಿರು ಮೆಣಸಿನಕಾಯಿ, ಹಾಗೆಯೇ ಕರಿಬೇವಿನ ಸೊಪ್ಪು. ನಿಮಗೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕ್ಕೋಬೋದು. ಹಾಗೆಯೇ ಆಚೆ ಕಡೆ ನಾನು ಚಟ್ನಿಗೂ ಕೂಡ ರೆಡಿ ಮಾಡ್ತಾ ಇದ್ದೇನೆ. ಶೇಂಗಾ ಚಟ್ನಿ ಬೇಕಿದ್ರೂ ಮಾಡ್ಕೋಬೋದು. ಇವಾಗ ನೋಡಿ ನೆಕ್ಸ್ಟ್ ಡೇ ಇದು ಯಾವ ಥರ ಹಿಟ್ಟು ಬಂದಿದೆ ಅಂತ ನೋಡಿ. ಈ ಥರ ಬರಬೇಕು ಹಿಟ್ಟು, ಆಯಿತಾ. ಸೆಕೆ ಇದ್ದರೆ ಬರುತ್ತೆ. ಇನ್ನೂ ಸ್ವಲ್ಪ ಬರಬೇಕಿತ್ತು, ಹುಳಿ ಬಂದಿಲ್ಲ ಅದು. ಬಟ್ ಹಿಟ್ಟು ಮಾತ್ರ ಹದವಾಗಿ ಚೆನ್ನಾಗಿ ಬಂದಿತ್ತು, ಆದರೆ ಹುಳಿ ಬಂದಿರಲಿಲ್ಲ. ಇನ್ನೊಂದು ಸ್ವಲ್ಪ ಹುಳಿ ಬರಬೇಕಿತ್ತು. ಇನ್ನೊಂದು 2 ಅವರ್ಸ್ ಬಿಟ್ಟು ಇದಾಗ್ತಿದ್ರೆ ಆಗ್ತಿತ್ತು. ಬೇಗ ರುಬ್ಬಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಕರೆಂಟ್ ಇರಲಿಲ್ಲ. ಒಂದು 5 ಗಂಟೆಗೆ 4 ಗಂಟೆಗೆಲ್ಲ ರುಬ್ಬಿದರೆ ಚೆನ್ನಾಗಿ ಹುಳಿ ಬಂದಿರುತ್ತೆ. ಒಂದು ಸ್ವಲ್ಪ ಲೈಟ್ ಹುಳಿ ಬಂದಿರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಹಿಟ್ಟು ಹದವಾಗಿ ಬಂದಿರಬೇಕು ಮಾರ್ನಿಂಗಿಗೆ, ಆವಾಗಲೇ ಚೆನ್ನಾಗಿ ಬರೋದು, ಸಾಫ್ಟಾಗಿ ಬರೋದು ತುಂಬಾ. ಇವಾಗ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ. ಕೆಲವೊಬ್ಬರು ಏನು ಅಂತಂದರೆ ಹಸಿಯಾಗಿ ಹಾಕ್ಕೊಳ್ತಾರೆ, ಬಟ್ ಅದು ಹಸಿ ಹಸಿ ಸ್ಮೆಲ್ ಬರುತ್ತೆ ಅಂತ ಸ್ವಲ್ಪ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ನೀರುಳ್ಳಿ, ಕ್ಯಾರೆಟ್ ತುರಿ ಎಲ್ಲ ಹಾಕಿಬಿಟ್ಟು. ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕು ಅಂತಿದ್ರೆ ಖಾರ ಜಾಸ್ತಿ ಹಾಕೋಬೋದು. ನಾನು ಮಗಳಿಗೆ ಕೊಡೋದ್ರಿಂದ 1-2 ಹಸಿರು ಮೆಣಸಿನ್ಕಾಯನ್ನು ಹಾಕಿದ್ದೇನೆ. ಹಾಗೆಯೇ ನಾನು ಹೇಳ್ದಲ್ವ, ಹಿಟ್ಟು ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ನೀವು ಹಿಟ್ಟನ್ನು ಏನು ನೈಟ್ ಹೊತ್ತು ಇಡ್ತೀರಲ್ವ, ಅದರ ಮೇಲ್ಗಡೆಗೆ ಸ್ವಲ್ಪ ನೀರು ಹಾಕಬೇಕು. ಒಂದು 1/4 ಲೋಟದಷ್ಟು ನೀರು ಹಾಕಿಬಿಟ್ಟು ನಂತರ ಮುಚ್ಚಿ ಇಡಬೇಕು. ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಅಷ್ಟು ಸೆಕೆ ಇದ್ರೂ ಹುಳಿ ಬಂದಿಲ್ಲ ಹಿಟ್ಟು. ಓಕೆನಾ. ನೋಡಿ ಇವಾಗ ಈ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹಿಟ್ಟಿಗೂ ಹಾಕ್ಕೊಳ್ತಾ ಇಲ್ಲ, ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ. ಅದು ಹಿಟ್ಟು ಜಾಸ್ತಿ ಆಗುತ್ತೆ, ಸೊ ನೆಕ್ಸ್ಟ್ ಡೇ ದೋಸೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಹಿಟ್ಟನ್ನು ನಾನು ಫ್ರಿಜ್ನಲ್ಲಿ ಎತ್ತಿಡ್ತೇನೆ. ಇದಿಷ್ಟು ಸಾಕು.
ನನಗೆ ಮಗಳಿಗೆ ತಿನ್ನೋಕ್ಕೆ, ಹಸ್ಬೆಂಡ್ಗೆ ತಿನ್ನೋದಕ್ಕೆ ಮತ್ತು ಮಧ್ಯಾಹ್ನ ಟಿಫನಿಗೆ ಅಷ್ಟೇ ಆಯಿತಾ. ಸೊ ಇದು ಬಂದು ನಾನ್ ಸ್ಟಿಕ್ ಇದು ನಮ್ಮದು, ಓಕೆನಾ. ಇದರಲ್ಲಿ ಸ್ಕ್ರ್ಯಾಚಸ್ ಆಗಬಾರ್ದು, ಅದು ಸ್ಕ್ರ್ಯಾಚಸ್ ಅಲ್ಲ, ಅದು ವೈಟ್ ಕಲರ್ ಇದಾಗಿರೋದಷ್ಟೇ. ಸ್ಕ್ರ್ಯಾಚಸ್ ಆದರೆ ನಾವು ಮತ್ತೆ ಅದನ್ನು ಯೂಸ್ ಮಾಡುವಂತಿಲ್ಲ. ಸೊ ನಮ್ಮ ಹತ್ರ ಎಲ್ಲ ಆಲ್ಮೋಸ್ಟ್ ಬೇರೆ ಪಾತ್ರೆಗಳಿದೆ, ಇದೊಂದು ಮಾತ್ರ ನಾನ್ ಸ್ಟಿಕ್ ಇದೆ. ಮತ್ತು ತವ ಬಂದು ಒಂದು ನಾನ್ ಸ್ಟಿಕ್, ಈಗ ಚಪಾತಿ ಎಲ್ಲ ನಾವು ಇದು ಮಾಡೋದಕ್ಕೆ ಒಂದು ನಾನ್ ಸ್ಟಿಕ್ಕು, ಇದೊಂದು ನಾನ್ ಸ್ಟಿಕ್, 2 ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಾದರೆ ಅಪರೂಪ ಮಾಡೋದು, ಇದಂತೂ ಇವಾಗಲೇ ಮಾಡಿದ್ದು, ಎಷ್ಟೋ ವರ್ಷ ಆಗಿತ್ತು ಮಾಡದೆ. ಸೊ ಹಾಗಾಗಿ ಮಗಳಿಗೂ ಕೂಡ ಒಂದು ಹೊಸ ರೆಸಿಪಿ ಅಲ್ವಾ, ಅದಕ್ಕೋಸ್ಕರ. ಇದರಲ್ಲಿ 12 ಆಗುತ್ತೆ. ಕಬ್ಬಿಣದ್ದು ಬರುತ್ತೆ, ಬಟ್ ನಮ್ಮ ಹತ್ರ ಕಬ್ಬಿಣದಿಲ್ಲ, ನೆಕ್ಸ್ಟ್ ಟೈಮ್ ತಗೋಬೇಕು ಕಬ್ಬಿಣದ್ದು, ಯಾಕಂದರೆ ಟೇಸ್ಟು ಡಿಫ್ರೆಂಟ್ ಇರುತ್ತೆ, ಓಕೆನಾ. ಇದರಲ್ಲಿ ಒಂಥರ ಟೇಸ್ಟ್ ಇರುತ್ತೆ, ಅದರಲ್ಲಿ ಒಂಥರ ಟೇಸ್ಟ್ ಇರುತ್ತೆ. ಕಬ್ಬಿಣದ್ರಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇದು ನಾನ್ ಸ್ಟಿಕ್ ಅಲ್ವಾ, ಅಷ್ಟೊಂದು ಟೇಸ್ಟಿಯಾಗಿ ಅಂದರೆ ಕಬ್ಬಿಣದ ಥರ ಟೇಸ್ಟಿಯಾಗಿ ಬರಲ್ಲ. ಇವಾಗ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ, ಇಷ್ಟೇ ಹಿಟ್ಟು ಹದವಾಗಿರಬೇಕು, ತುಂಬ ತೆಳುನೂ ಇರಬಾರ್ದು, ನೀರು ಥರನೂ ಹಿಟ್ಟಿರಬಾರ್ದು, ತುಂಬ ದಪ್ಪನೂ ಕೂಡ ಇರಬಾರ್ದು. ಸೊ ಫಸ್ಟಿಗೆ ಸೈಡಿಗೆ ಏನಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಮಿಡ್ಲಲ್ಲಿ ಬೇಗ ಬೆಂದುಬಿಡುತ್ತೆ, ಯಾಕಂದರೆ ಮಿಡ್ಲಿಗೆ ಸರಿ ಅಲ್ಲಿ ಇದು ಗ್ಯಾಸ್ ಸ್ಟವ್ ಇದೇನೋ ಬೆಂಕಿ ಸರಿ ಅಲ್ಲಿಗೆ ಇದಾಗುತ್ತೆ, ಅದಕ್ಕೋಸ್ಕರ ಫಸ್ಟ್ ಸೈಡ್ ಹಾಕ್ಕೊಂಡು ಆಮೇಲೆ ಮಿಡ್ಲಿಗೆ ಹಾಕ್ಕೊಂಡ್ರೆ ಆಯಿತು ಅಂತೇಳಿ. ಕಬ್ಬಿಣದ್ರಲ್ಲಿ ಚೆನ್ನಾಗಿರುತ್ತೆ, ಈಗ ಕಬ್ಬಿಣದ್ದು ಏನು ಕಬ್ಬಿಣದ್ದೆಲ್ಲ ಇದೆಲ್ಲ ಬರುತ್ತೆ ನೋಡಿ, ಕಾವಲಿಗಳು, ಅದರಲ್ಲಿ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಕಬ್ಬಿಣದ್ದು ಕಾವಲಿ ಇದೆ, 2 ಕಾವಲಿ ಇದೆ. ಸೊ ನೀವು ನನ್ನ ವ್ಲಾಗ್ ನೋಡಿದರೆ ಅದರಲ್ಲೆಲ್ಲ ಗೊತ್ತಿರ್ಬೋದು, ದೋಸೆ ಎಲ್ಲ ಮಾಡ್ತಾ ಇದ್ದಾಗ ಅದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ನೋಡಿ, ಮೇಲ್ಗಡೆ ನೋಡಿ ಸ್ವಲ್ಪ ವೈಟ್ ಇದೆ, ತೊಂದರೆ ಇಲ್ಲ. ಕೆಳಗಡೆ ಸ್ವಲ್ಪ ಸೀದು ಹೋಗೋ ಥರ ಬೆಂದಿದ್ರೆ ನೀವು ಈ ಥರ ಮಗುಚಿ ಇದನ್ನು ಹಾಕೋಬೋದು. ಮಗುಚಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಏನು ಹೇಳಬೇಕು ಗೊತ್ತಾ, ಇದನ್ನು ತುಂಬ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹಿಟ್ಟು ಹೊಯ್ದು ಆದ ನಂತರ ಒಂದು ಸಲ ತುಂಬ ದೊಡ್ಡದಾಗಿ ಇಟ್ಬಿಟ್ಟು 1 ನಿಮಿಷ ಮತ್ತೆ ಫುಲ್ಲು ಸಣ್ಣದಾಗಿ ಮಾಡಿಬಿಟ್ಟು ನೀವು ಇದನ್ನು ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಒಳಗಡೆ ಬೇಯಲ್ಲ. ಇದು ಸಣ್ಣದಾಗುತ್ತೆ ನೋಡಿ, ಇಷ್ಟೇ ಇರೋದು ನಮ್ಮ ಹತ್ರ, ಹಾಗಾಗಿ ಕಬ್ಬಿಣದೆಲ್ಲ ದೊಡ್ಡದಾಗಿ ಬರುತ್ತೆ, ಅದರಲ್ಲೆಲ್ಲ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಡಿಫ್ರೆಂಟ್ ಇರುತ್ತೆ. ಇವಾಗ ನೀವು ಕಬ್ಬಿಣದ ತವಾಗೂ ಹಾಗೆಯೇ ನಾನ್ ಸ್ಟಿಕ್ ತವಾಗೂ ತುಂಬ ಡಿಫ್ರೆಂಟ್ ಇರುತ್ತೆ. ಈಗ ಕಬ್ಬಿಣದ ಕಾವಲಿಗೂ ಈ ತವಾಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್, ಓಕೆನಾ. ಇವಾಗ ನೀವು ಮಿಕ್ಸಿಯಲ್ಲಿ ರುಬ್ಬೋದಕ್ಕೂ ಗ್ರೈಂಡರಲ್ಲಿ ರುಬ್ಬೋದಕ್ಕೂ ಕೂಡ ಟೇಸ್ಟ್ ಚೇಂಜ್ ಇರುತ್ತೆ. ಗ್ರೈಂಡರಲ್ಲಿ ರುಬ್ಬಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಗ್ರೈಂಡರ್ ಆಲ್ಮೋಸ್ಟ್ ಕಲ್ಲೇ, ಓಕೆನಾ. ಇವಾಗ ನಾವು ಕಲ್ಲಲ್ಲಿ ಏನು ರುಬ್ತೀವಿ ನೋಡಿ ಅದೇ ಥರ, ಮಿಕ್ಸಿಯಲ್ಲಿ ಕಲ್ಲಿನ ಥರ ರುಬ್ಬಿದ ಥರ ಆಗಲ್ಲದು, ಮಿಕ್ಸಿ ಒಂಥರ ಟೇಸ್ಟ್ ಬೇರೆಯೇ. ಅದರಲ್ಲಿ ಬೇಕಿದ್ರೆ ನೀವು ಚೆಕ್ ಮಾಡಿ, ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅಂತ. ಇವಾಗ ನೀವು ಗ್ಯಾಸ್ ಸ್ಟವ್ ಮೇಲೆ ಏನು ಅಡುಗೆ ಮಾಡ್ತೀರಾ ಅದರದ್ದು ಟೇಸ್ಟ್ ಒಂದು ಬೇರೆಯೇ, ಒಲೆಯಲ್ಲಿ ಏನು ಅಡುಗೆ ಮಾಡ್ತೀರಿ ನೋಡಿ ಅದರದ್ದು ಒಂದು ಟೇಸ್ಟು ಬೇರೆಯೇ. ಸೊ ಒಂದೊಂದು ಬೇರೆ ಥರನೇ ಇರುತ್ತೆ. ಇವಾಗ ನೋಡಿ ಈಚೆ ಸೈಡು ಬೆಂದಿರಬೇಕು, ಈಚೆ ಸೈಡು ಕೂಡ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು, 2 ಸೈಡು ಕೂಡ. ಬೆಂದ ನಂತರ ಈಗ ಇದನ್ನು ನಾನು ತೆಗೆದು ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಒಲೆಯಲ್ಲೆಲ್ಲ ಮಾಡಿದರೆ ತುಂಬ ಸಖತ್ ಟೇಸ್ಟ್ ಬರುತ್ತೆ, ಬಟ್ ಇದು ಟೇಸ್ಟ್ ಇತ್ತು ಅಂದರೆ ಈ ಏನು ಉದ್ದು ಎಲ್ಲ ಹಾಕಿ ಏನು ಮಾಡ್ತೀವಿ ನೋಡಿ ಅದನ್ನು ನಾವು ಬಿಸಿ ಇರಬೇಕಾದ್ಲೇ ತಿನ್ನಬೇಕು, ಆವಾಗಲೇ ಟೇಸ್ಟಿಯಾಗಿರೋದು. ಅದು ಫುಲ್ಲು ತಣ್ಣಗಾಗಿಬಿಟ್ರೆ ಟೇಸ್ಟ್ ಇರಲ್ಲ, ಮತ್ತು ಸ್ವಲ್ಪ ತಿಂದಾದ ನಂತರ ಬೇಡ ಅಂತ ಆಗುತ್ತೆ. ಸೊ ಬಿಸಿ ಆದರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಹಾಟ್ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತಾದರೂ ಬಿಸಿ ಇರುತ್ತಲ್ವ ಅಂತೇಳ್ಬಿಟ್ಟು. ಮತ್ತು ಪುನಃ ಎಣ್ಣೆನ ಹಾಕಿಬಿಟ್ಟು, ಎಣ್ಣೆನ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಎಣ್ಣೆ ಹಾಕದೇ ಇದ್ರೂ ಎದ್ದು ಬರುತ್ತೆ. ಅದೇ ನೀವು ಕಬ್ಬಿಣದ್ದೇನಾದರೂ ಇದು ಮಾಡಿದರೆ, ಕಬ್ಬಿಣದ ಕಾವಲಿಯಲ್ಲೆಲ್ಲ ಮಾಡಿದರೆ ಎಣ್ಣೆ ಹಾಕಲೇಬೇಕು. ಎಣ್ಣೆ ಹಾಕದೆ ನೀವು ಈ ಥರ ಮಾಡಿದರೆ ಅದು ಎದ್ದು ಬರೋದೇ ಇಲ್ಲ ಅದರಿಂದ ಇಷ್ಟು ಈಸಿಯಾಗಿ. ಇದು ತವ ಎಲ್ಲ ಆಲ್ಮೋಸ್ಟು ನಾನ್ ಸ್ಟಿಕ್ ಇದೆಲ್ಲ ಚೆನ್ನಾಗಿ ಏಳುತ್ತೆ. ಈಗ ನೀವು ದೋಸೆ ಮಾಡಿದ್ರೂ ಅದರಲ್ಲೂ ಚೆನ್ನಾಗಿ ಎದ್ದು ಬರುತ್ತೆ. ಆಮೇಲೆ ಇದರಲ್ಲೆಲ್ಲ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಡುಗೆ ಮಾಡಿ ತಿನ್ನಬಾರ್ದು ನಾನ್ ಸ್ಟಿಕ್ಕಲ್ಲಿ. ಅದು ಏನು ಆ ಬ್ಲ್ಯಾಕ್ ಕಲರಲ್ಲಿ ಏನಿರುತ್ತೆ ನೋಡಿ ಅದೆಲ್ಲ ಎದ್ದು ಬಂದರೆ
ಕ್ಯಾನ್ಸರು ಅದನ್ನೆಲ್ಲ ನಾವು ಹೊಟ್ಟೆಗೆಲ್ಲ ತಿಂದರೆ ಕ್ಯಾನ್ಸರ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ನಾನ್ ಸ್ಟಿಕ್ ತವ ಯೂಸ್ ಮಾಡ್ತಾಯಿದ್ರೆ ಎಲ್ಲಾದರೂ ಸ್ವಲ್ಪ ಸ್ಕ್ರ್ಯಾಚಸ್ ಥರ ಆಗಿಬಿಟ್ಟಿದ್ರೆ ಮತ್ತೆ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅದು ಅದರ ಬ್ಲ್ಯಾಕ್ ಏನು ಇದ್ದಿದ್ದೆ ಅಲ್ವಾ ಅದೆಲ್ಲ ಬಿಟ್ಕೊಂಡು ಬರುತ್ತೆ. ಆಮೇಲೆ ಆ ಥರದ್ದು ಯಾವುದಾದ್ರೂ ತವಗಳಿದ್ರೆ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇತ್ತು ಅಂತ ಅಂದರೆ ಅದನ್ನು ಚೆನ್ನಾಗಿ ತಿಕ್ಕಿಬಿಟ್ಟು ಅದನ್ನು ಆ ಬ್ಲ್ಯಾಕ್ ಇರೋದನ್ನು ಎಲ್ಲ ತೆಗೆದುಬಿಟ್ಟು ಆಮೇಲೆ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಸ್ವಲ್ಪವೇ ಹೋಗ್ತಾ ಇದ್ದರೆ ಅದು ಆಮೇಲೆ ನಮಗೆ ಕ್ಯಾನ್ಸರ್ ಬರುತ್ತೆ ಅಂತ ಅದನ್ನೆಲ್ಲ ತಿನ್ನೋದ್ರಿಂದ. ಸೊ ಹಾಗಾಗಿ ಅದು ನಮ್ಮ ಹೊಟ್ಟೆಗೆ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿತ್ತು ಅಂತ ಅಂದರೆ ಅದನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಎಲ್ಲ ಅಲ್ಲಿ ಏನು ಬ್ಲ್ಯಾಕ್ ಇದೆ ಅದೆಲ್ಲ ತೆಗೆದುಬಿಟ್ರೆ ಏನು ತೊಂದರೆ ಇರಲ್ಲ. ಸೊ ಇವಾಗ ನೋಡಿ ಇಷ್ಟ ಆಗಿದೆ ನೋಡಿ, ತುಂಬ ಸಾಫ್ಟಾಗಿರುತ್ತೆ. ಇದನ್ನು ನಾನು ತೆಗೆದು ತೋರಿಸ್ತಿಲ್ಲ, ಆಮೇಲೆ ತೋರಿಸ್ತೀನಿ. ಯಾಕಂದರೆ ಹಸ್ಬೆಂಡ್ಗೆ ಟಿಫನಿಗೆ ಹಾಕಬೇಕಲ್ವ, ಅದಕ್ಕೋಸ್ಕರ ಅದನ್ನೇನಕ್ಕೆ ಕಟ್ ಮಾಡೋದು ಅಂತ. ಸೊ ಚಟ್ನಿ ಕೂಡ ಮಾಡಿದ್ದೆ, ಗಟ್ಟಿ ಚಟ್ನಿ ಮಾಡಿದ್ದೆ, ಮತ್ತು ಕ್ಯಾಬೇಜ್ ಮತ್ತು ಬೇಳೆ ಹಾಕಿ ಸಾರು ಮಾಡಿದ್ದೆ, 2 ಇತ್ತು. ಮಗಳು ನೋಡಿ ಇನ್ನೂ ಎದ್ದಿಲ್ಲ, ಎಲ್ಲಿ ಹೋಗಿ ಮಲ್ಗವಳೆ ಅಂತೇಳಿ. ನಾವು ಯಾರಿಲ್ಲ ಅಂದರೆ ಅವಳದೇ ಜಾಗ, ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ ಆಚೆಗೆ. 8:50 ಆಗಿದೆ. ಈಗ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಸೊ ಹಾಗಾಗಿ ಇಲ್ಲಿ ಗೊಂಬೆ ತಗೊಂಡಿರೋ ತೋರಿಸ್ಬೇಕಿತ್ತು. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು. ಡಿಮಾರ್ಟಲ್ಲಿ ಅವಳಿಗೆ ಏನು ಅಂತಂದರೆ ಗೊಂಬೆ ನೋಡಿಬಿಟ್ಟು ನನಗೆ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಅಲ್ಲಿ ರೇಟು ತುಂಬ ಕಾಸ್ಟ್ಲಿ, ಅದಕ್ಕಿದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋದ್ರು. ಇದು 300 ಅನಿಸುತ್ತೆ. ಹೌದು 300, 350 ಇದರ ಒಳಗಡೆ ಅಂದರೆ 300 ಅಷ್ಟೇ. ಅಲ್ಲ 250 300 ಅಷ್ಟು ಇವಾಗ ಮರ್ತೋಯ್ತು ನನಗೆ. ಸೊ ಇಷ್ಟು ಇದು 3 ಫೀಟ್ ಇದೆ, ಓಕೆನಾ, 3 ಫೀಟು. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಆದರೆ ಏನು ಅಂತ ಹೇಳಿದ್ರೆ ಇದಕ್ಕಿನ್ನೂ ಹತ್ತಿ ಒಳಗಡೆ ತುಂಬಿಸ್ಬೇಕು, ಆವಾಗ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಹತ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ, ಅದಕ್ಕೆ ಬೇರೆ ಏನಿಲ್ಲ. ಸೊ ಇವಾಗ ಎದ್ದಿದ್ದಾಳೆ. ಈಗ ಅವಳಿಗೆ ಕೊಟ್ಟಿದ್ದೇನೆ, ಅವಳಿಗೆ ಇಷ್ಟ ಆಯಿತು. ಸಾರಲ್ಲಿ ಚಟ್ನಿ ಆಗಲ್ಲ ಅವಳಿಗೆ, ಅದಕ್ಕೋಸ್ಕರ ನಾನು ಹಿಂದಿನ ದಿನ ಸಾರು ಕೂಡ ಮಾಡಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಮತ್ತು ಉದುರುದ್ರ ಆಗಿ ಬರುತ್ತೆ ನೋಡಿ, ಒಳಗಡೆ ಬೆಂದಿರುತ್ತೆ ನೋಡಿ, ಇಷ್ಟು ಸಾಫ್ಟಾಗಿರುತ್ತೆ. ಬಿಸಿ ಇರಬೇಕಾದ್ರೆ ತಿನ್ನಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಟೇಸ್ಟು. ತಣ್ಣಗಾದರೆ ಸ್ವಲ್ಪ ತಿಂದಾಗಲೇ ಸಾಕು ಅಂತ ಅನಿಸ್ಬಿಡುತ್ತೆ, ಆ ಥರ. ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಒಂದು ಸಲ ಈ ರೆಸಿಪಿನ, ಹೊಸ ರೆಸಿಪಿ ಟ್ರೈ ಮಾಡಿ. ಇವಾಗ ಟೈಮ್ ಬಂದು 12:20 ಆಗಿದೆ ನೋಡಿ. 10:30ಗೇ ಎದ್ದಿದ್ಲು ಅವಳು. ಒಂದೊಂದು ಸಲ ಹಂಗೇ ಹೇಳ್ತಾಳೆ, ಇವಾಗಿರಲಿ ಪರವಾಗಿಲ್ಲ ಮಲಗಲಿ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. 2.5 ವರ್ಷ ಅಂದರೆ ಮೇ 26ಕ್ಕೆ 2.5 ಆಗುತ್ತೆ ಅವಳಿಗೆ. ಸೊ ಆಮೇಲಿಂದ ಸ್ವಲ್ಪ ಬೆಳಿಗ್ಗೆ ಬೇಗ ಎಬ್ಸೋಕ್ಕೆ ಟ್ರೈ ಮಾಡಬೇಕಂದ್ರೆ 3 ವರ್ಷಕ್ಕೆ ಸ್ವಲ್ಪ ಅಂಗನವಾಡಿಗೆಲ್ಲ ಹೋಗ್ತಾಳೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಎಬ್ಸ್ಬಿಟ್ಟು ಇದು ಮಾಡಿದರೆ ಅವಳಿಗೂ ಕೂಡ ಮತ್ತೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಅದಕ್ಕೆ ಇವಾಗ ಮಲಗಲಿ ಅಂತ ಸುಮ್ಮನೆ ಇರ್ತೀನಿ. ಇವಾಗ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಯಾವುದೇ ನಾವು ಬೇರೆ ಯಾವುದು ಡೈರಿ ಡೇ ಅಂಥದ್ದು ಯಾವುದು ಕೊಡಲ್ಲ, ಓನ್ಲಿ ನಂದಿನಿ ಮಾತ್ರ ಕೊಡೋದು ಮಕ್ಕಳಿಗೆ. ಸೊ ನಿಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಂದಿನಿ ಮಾತ್ರ ಐಸ್ ಕ್ರೀಮ್ ಕೊಡಿ. ರೋಡ್ ಸೈಡಲ್ಲಿ ಆ ಸೋನಿಗಳೆಲ್ಲ ಬರುತ್ತೆ, ಆಮೇಲೆ ಡೈರಿ ಡೇದು ಐಸ್ ಕ್ಯಾಂಡಿ ಅಂಥದ್ದನ್ನೆಲ್ಲ ಕೊಡೋದಕ್ಕೆ ಹೋಗಬೇಡಿ ಮಕ್ಕಳಿಗೆ. ಸೊ ನಂದಿನಿದು ಕೊಡಿ, ಅದಾದರೆ ಹಾಲಿನಿಂದನೇ ಮಾಡಿರುವಂಥದ್ದು. ಸೊ ಅದು ಸ್ವಲ್ಪ ಎಲ್ಲದಕ್ಕಿಂತನೂ ಒಳ್ಳೆಯದಿದೆ. ಸೊ ಅದಕ್ಕೋಸ್ಕರ ಅದನ್ನೇ ಕೊಡಿ ಮಕ್ಕಳಿಗೆ. ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ನೋಡಿ, ಹೂವಲ್ಲೆಲ್ಲ ಆಟ ಆಡ್ತಾ ಇದ್ದಾಳೆ. ಆಮೇಲೆ ಅವಳು ಏನು ಆಟ ಆಡ್ತಾಳೆ ಅಲ್ವಾ, ಅದಕ್ಕೆಲ್ಲ ನೀನು ಅದನ್ನು ಮುಟ್ಬೇಡ ಇದನ್ನು ಮುಟ್ಬೇಡ ಅಂತಾಳೆ, ಏನು ಹೇಳಲ್ಲ. ಅಂದರೆ ಕೆಲವೊಂದು ಇದಕ್ಕೆ ಮಾತ್ರ, ಇಲ್ಲೆಲ್ಲ ಏನು ಬೇಕಿದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತೀನಿ. ಏನೋ ಒಂದು ಆಟ ಆಡ್ತಾ ಇದ್ದಾಳೆ, ದೇವರಿಗೇನೋ ಹೂ ಇಡೋದಂತೆ, ಹೊಸ್ತಿಲಿಗೆ ಹೂ ಇಡೋದು ಅಂತ ಹೇಳ್ಬಿಟ್ಟು ಏನೋ ಒಂದು ಆಟ ಆಡ್ತಾ ಇದ್ದಾಳೆ. ಇದನ್ನೆಲ್ಲ ಇದು ಮಾಡಿದರೆ ನಾನು ಏನು ಮಾಡಲ್ಲ. ಕೆಲವೊಂದು ಪ್ಲೇಸ್ಗಳಲ್ಲಿ ಆಟ ಆಡಿದರೆ ಬೈತೇನೆ. ಅಂದರೆ ಈಗ ಒಳಗಡೆ ಎಲ್ಲ ನೀರು ತಂದು ಚೆಲ್ಲೋದು ಅಂಥದ್ದೆಲ್ಲ ಮಾಡಿದರೆ ಬೈತೇನೆ, ಮಾಡಬಾರ್ದು ಅಂತ. ಹೊರಗಡೆ ಏನು ಬೇಕಿದ್ರೆ ಆಟ ಆಡಲಿ ಅಂತೇಳಿ ಸುಮ್ಮನೆ ಇರ್ತೀನಿ. ಅವಳಷ್ಟಕ್ಕೆ ಅವಳನ್ನು ಬಿಟ್ಬಿಡ್ತೀನಿ, ಏನು ಬೇಕಿದ್ರೂ ಆಟ ಆಡ್ಕೊಳ್ಳಿ ಹೊರಗಡೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಏನು ಮಾಡೋದಕ್ಕಾಗಲ್ಲ. ಮಕ್ಕಳು ನೋಡಿ ರಂಗೋಲಿ ಉಜ್ತಾ ಇದ್ದಾಳೆ ನೋಡಿ ಅಲ್ವಾ. ಇಲ್ಲೆಲ್ಲ ನೀನು ಅದನ್ನು ಮುಟ್ಬೇಡ ಇದನ್ನು ಮುಟ್ಬೇಡ ಅಂತ ಹೇಳಿದರೆ ಮಕ್ಕಳಿಗೆ ಒಂಥರ ಇದಾಗುತ್ತೆ. ಸೊ ಏನು ಬೇಕಿದ್ರಲ್ಲಿ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತೀನಿ. ಮಕ್ಕಳು ಕೂಡ ದೇವರಿಗೆ ಸಮಾನ ಅಲ್ವಾ. ಸೊ ಹಾಗಾಗಿ ದೇವರು ನೋಡ್ತಾ ಇರ್ತಾರೆ ಮಕ್ಕಳು ಆಟ ಆಡೋದನ್ನು ಕೂಡ. ಸೊ ಹಾಗಾಗಿ ಇಲ್ಲಿ ಏನು ಮಾಡೋದಕ್ಕೆ ಹೋಗಲ್ಲ. ಇಲ್ಲಿ ನೋಡಿ ಹೂವನ್ನೆಲ್ಲ ಏನು ಮಾಡ್ತಾ ಇದ್ದಾಳೆ ನೋಡಿ, ಗೇಟ್ ಮೇಲೆ ಇಡ್ತಾ ಇದ್ದಾಳೆ ನೋಡಿ. ಆಮೇಲೆ ಸ್ವಲ್ಪ ಜಾಗ್ರತೆ ಮಾಡಲಿಕ್ಕೆ ಹೇಳ್ತೇನೆ. ಈಗ ಏನಾದರೂ ಗೇಟ್ ಹತ್ರ ಆಟ ಆಡ್ತಾ ಇದ್ದರೆ ಇದೆಲ್ಲ ಮಾಡ್ತಾಯಿದ್ರೆ ಸ್ವಲ್ಪ ಜಾಗ್ರತೆ ಮಾಡ್ತಾಳೆ, ಅವಳಿಗೂ ಗೊತ್ತಾಗುತ್ತೆ ಬೀಳ್ತೇನೆ ಅಂತ ಹೇಳ್ಬಿಟ್ಟು. ಒಂದೊಂದು ಸಲ ಇಲ್ಲಾಂದರೆ ಏನು ಕೂಡ ಇದು ಮಾಡಲ್ಲ.
ಬಿಸಿಲು ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಈಗ ತುಂಬ ಬಿಸಿಲಿರುತ್ತೆ. ಇದು ಬಂದು ಸೋಮವಾರದ ವ್ಲಾಗೇನ, ಬಟ್ ನಾನು ಇವಾಗ ವಾಯ್ಸ್ ಕೊಟ್ಟು ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕಂತಂದರೆ ನನಗೆ ವಾಯ್ಸ್ ಕೊಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಮತ್ತು ಒಂದು ಕಡೆ ಹಲ್ಲು ನೋವು ನಂದು. ಸೊ ಹಾಗಾಗಿ ಇವಾಗ ಟ್ಯಾಬ್ಲೆಟ್ ನುಂಗ್ಬಿಟ್ಟು ರಾತ್ರಿ ನಾನು ವಾಯ್ಸ್ ಕೊಡ್ತಾ ಇದ್ದೇನೆ. ಇಲ್ಲಾಂದರೆ ಹಲ್ಲು ನೋವಲ್ಲಿ ಮಾತಾಡೋದಕ್ಕೂ ಆಗಲ್ಲ. ಸೊ ಹಲ್ಲು ನೋವು, ತಲೆನೋವು ಯಾವತ್ತಾದರೂ ಒಂದು ಇದಿರುತ್ತೆ. ಬ್ಲೌಸ್ ಎಲ್ಲ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಆಗೋದೇ ಇಲ್ಲ. ಹಲ್ಲು ನೋವು ಇಲ್ಲ ಅಂದರೆ ಏನಾದರೂ ಒಂದು ಇದಿರುತ್ತೆ. ಸೊ ಒಂದು ಕಾಲೇನಾಗಿದೆ ನೋಡಿ ಟೈಮು. ಇವಾಗ ಅವಳಿಗೆ ಇದು ಕಲ್ಲಂಗಡಿ ಹಣ್ಣು ಬೇಕು ಅಂತ ಹೇಳಿದ್ಲು. ಸೊ ಕಲ್ಲಂಗಡಿ ಹಣ್ಣು ಕೊಡ್ತಾ ಇದ್ದೇನೆ. ಇದು ನೋಡಿ ಕಲ್ಲಂಗಡಿ ಈ ಕಲರಲ್ಲಿರೋದು, ಫುಲ್ಲು ಹಸಿರು ಕಲರಲ್ಲಿರೋದು. ಇದು ಈ ಥರ ಮಾಡಿ ಇಟ್ಟರೆ ಫ್ರಿಜ್ಜಲ್ಲಿ ಸೈಡೆಲ್ಲ ಏನಿದಾಗಲ್ಲ. ಸೊ ಈ ಥರನೇ ಕವರ್ ಮಾಡಿ ಇಟ್ಬಿಡ್ತೀವಿ ನಾವು ಫ್ರಿಜ್ನಲ್ಲಿ. ಯಾಕಂದರೆ ಈಗ ಹೊರಗಡೆ ಇಟ್ಟರೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಸೆಕೆಗೆ. ಅಷ್ಟು ಬಿಸಿಲು ಇರುತ್ತೆ ಹೊರಗಡೆ, ಓಕೆನಾ. ಅಷ್ಟು ಬಿಸಿಲಂದರೆ ಕಾಲಿಡೋದಕ್ಕೆ ಜಾಗನೇ ಇರಲ್ಲ, ಅಂದರೆ ಅಷ್ಟು ಬಿಸಿ ಇರುತ್ತೆ ಮೇಲೆ. ಸೊ ಆಮೇಲೆ ಇದೊಂದು ಕಲ್ಲಂಗಡಿ ಹಣ್ಣು ಈ ಟೈಪಲ್ಲಿ. ಯಾಕಂದರೆ ಕೆಲವೊಂದು ಕಡೆ ಒಂದೊಂದು ಸಿಗುತ್ತೆ, ಕೆಲವೊಂದು ಕಡೆ ಒಂದೊಂದು ಸಿಗಲ್ಲ. ಸೊ 3 ಟೈಪಲ್ಲಿ ಕಲ್ಲಂಗಡಿ ಹಣ್ಣು ಸಿಗುತ್ತೆ. ಈಗಾಗಲೇ ನೀವು ಹಸಿರು ಕಲರಲ್ಲಿ ನೋಡಿದ್ರಿ. ಆಮೇಲೆ ಇದೊಂದು, ಓಕೆನಾ, ಈ ಕಲರ್ನಲ್ಲಿ ಒಂದು ನೋಡಿ. ಅವಳು ಏನು ಮಾಡ್ತಾ ಇದ್ದಾಳೆ ನೋಡಿ, ಕಲ್ಲಂಗಡಿ, ಅಷ್ಟು ದೊಡ್ಡ ಕಲ್ಲಂಗಡಿಯನ್ನು ಹಿಡ್ಕೊಂಡು ಎತ್ತಿದವಳೆ ನೋಡಿ. ಇದು ಟೇಸ್ಟು ಚೆನ್ನಾಗಿರುತ್ತೆ, ಏನು ಚೆನ್ನಾಗಿರಲ್ಲ ಅಂತಿಲ್ಲ. ನೀರಿನ ಅಂಶ ಕೂಡ ಜಾಸ್ತಿ ಇರುತ್ತೆ, ಮತ್ತು ಇದರಲ್ಲಿ ಬೀಜಗಳು ಜಾಸ್ತಿ ಇರುತ್ತೆ ಇದರಲ್ಲೂ ಕೂಡ. ಹಾಗೆಯೇ ಇನ್ನೊಂದು ಬರುತ್ತೆ ನೋಡಿ. ಇದು ಯಾವುದು ಅಂತ ಕಲರ್ ಅಂತ ಹೇಳಿದ್ರೆ ಯೆಲ್ಲೋ ಕಲರ್ ಇರುತ್ತೆ. ಒಳಗಡೆ ರೆಡ್ ಕಲರ್ ಇರುತ್ತೆ, ಬಟ್ ಹೊರಗಡೆ ಮಾತ್ರ ಯೆಲ್ಲೋ ಕಲರ್. ಸೊ 3 ಕಲರ್ನಲ್ಲಿ ಕಲ್ಲಂಗಡಿ ಹಣ್ಣು ಬರುತ್ತೆ. ಯೆಲ್ಲೋ ಕಲರ್, ಆಮೇಲೆ ಆವಾಗಲೇ 2 ತೋರಿಸಿದೆ ಅಲ್ವಾ, ಆ ಥರದ್ದು. ಈ ಯೆಲ್ಲೋ ಕಲರಲ್ಲಿ ಇದೆ ಅಲ್ವಾ, ಅದು ಟೇಸ್ಟು ಸೂಪರ್ ಇರುತ್ತೆ. ಆದರೆ ನಾವು ಈ ಸಲ ತೊಗೊಂಡು ಬಂದಿರೋದು ಇನ್ನೊಂದು ತೊಗೊಂಡು ಬಂದಿದ್ವಿ, ಅದಷ್ಟೊಂದು ಟೇಸ್ಟ್ ಇರಲಿಲ್ಲ. ಹೇಳೋಕ್ಕಾಗಲ್ಲ ಯಾವುದು ಟೇಸ್ಟ್ ಇರುತ್ತೆ ಅಂತ. ಬಟ್ ಆದರೆ ಯೆಲ್ಲೋ ಕಲರ್ ಇದು ತುಂಬ ಅಂದರೆ ತುಂಬ ಸಿಹಿ ಇರುತ್ತೆ, ಓಕೆನಾ. ತುಂಬ ಅಂದರೆ ತುಂಬ ಸಿಹಿ ಇರುತ್ತೆ. ಅಂದರೆ ಒಂದೊಂದು ಥರ ಬರುತ್ತೆ ಅಷ್ಟೇ. ಇವಾಗ ಇವಳಿಗೆ ಕಟ್ ಮಾಡಿ ಕೊಡಬೇಕು ನೋಡಿ. ಇಲ್ಲಿ ಇಟ್ಕೊಂಡಿದ್ದೇನೆ ನೋಡಿ, ಅರ್ಧ ಕಟ್ ಮಾಡಿ ಇಟ್ಕೊಂಡು ಬಂದಿದ್ದೀನಿ. ಇದು ಫುಲ್ಲು ಹಸಿರು ಕಲರಲ್ಲಿರೋದು, ಓಕೆನಾ. ಇವಾಗ ನೋಡಿ ಚೇರ್ ಇಟ್ಕೊಂಡು ಬಂದೇಳೆ. ಅದು ಅವಳದು ಚೇರ್ ಕಟ್ಟಾಗಿತ್ತು. ಏನಂತಂದರೆ ನಾನು ಹೇಳಿದ್ದೆ ಅಲ್ವಾ, ಒಬ್ಬರು ಕಸ್ಟಮರ್ ಬಂದು ಅದರಲ್ಲಿ ಕೂತಿದ್ದು ಅವಳ ಚೇರಲ್ಲಿ ಕೂತ್ಬಿಟ್ಟು ಹಿಂದೆ ಏನು ಇದು ಮಾಡಿದ್ದು ಕಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅವರು ಅದೇ 10 ಬ್ಲೌಸ್ ಹೊಲಿಯೋಕ್ಕೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮೋಸ ಮಾಡಿ ಹೋಗಿದ್ದಾರೆ. ಮತ್ತು ಬಂದೇ ಇಲ್ಲ. ಇದು ಮೆಸೇಜ್ ಮಾಡಿದರೂ ರಿಪ್ಲೈ ಇಲ್ಲ. ಸೊ ನಾನು ಆಮೇಲೆ ಸುಮ್ಮನೆ ಆದೆ. ಇವಾಗ ನೋಡಿ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಳು ನೆರಳಲ್ಲಿ. ಹೋಗೋದು ಬೇಡ, ಅಲ್ಲಿ ಬಿಸಿಲಿದೆ ಅಂದರೆ ಕಾಲಿಡಕ್ಕೆ ದಿಕ್ಕಾಗಲ್ಲ ಅಲ್ಲಿ, ಅದಕ್ಕೋಸ್ಕರ ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಇವಾಗ ಟಿ ವಿ ನೋಡ್ತಾ ಇದ್ದಾಳೆ. ಹಗಲಲ್ಲಿ ಟಿ ವಿ ಕಡಿಮೆ, ಓಕೆನಾ. ಈಗ ಮಧ್ಯಾಹ್ನ ಅವಳಿಗೆ 2:15 ಆಗಿದೆ. ಆವಾಗ ಮತ್ತೆ ಪುನಃ ಅದನ್ನೇ ಕೊಡ್ತಾ ಇದ್ದೇನೆ. ಯಾಕಂತಂದರೆ ಬೆಳಿಗ್ಗೆ ಏನು ಟಿಫನ್ ಇರುತ್ತೆ ನೋಡಿ, ಅದನ್ನೇ ಮಧ್ಯಾಹ್ನನೂ ಕೊಡ್ತೀನಿ. ಮತ್ತು ರೈಸ್ ಮಾಡೋದಕ್ಕೆಲ್ಲ ಹೋಗಲ್ಲ, ಸುಮ್ಮನೆ ವೇಸ್ಟು. ತಿನ್ನೋದಿಷ್ಟು ಸ್ವಲ್ಪ, ಈಗ ಸೆಕೆಗೆ ಏನು ತಿನ್ನೋದಕ್ಕೂ ಆಗಲ್ಲ, ಅದಕ್ಕೋಸ್ಕರ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಮಾಡಲ್ಲ. ಆಮೇಲೆ ಮಜ್ಜಿಗಂತೂ ಡೈಲಿ ಮಧ್ಯಾಹ್ನನೂ ಮಜ್ಜಿಗೆ ಮಾಡಿರ್ತೇನೆ, ಹಾಗೆಯೇ ಸಂಜೆ ಕೂಡ ನೈಟ್ ಕೂಡ ಮಜ್ಜಿಗೆ ಮಾಡಿರ್ತೇನೆ. ಇವಾಗ ನೈಟ ಆಗಲ್ಲ, ಇದು ಈ ಸೆಕೆಗೆ ಮಜ್ಜಿಗೆ ಕುಡಿತಾ ಇರಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಬುತ್ತಿ ಒಳಗಡೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ. ಸೊ ಏನು ಮಸಾಲೆ ಗಿಸಲೆಗಳು ಏನು ಹಾಕಲ್ಲ, ಜಸ್ಟ್ ಒಂದು ಉಪ್ಪು ಮಾತ್ರ ಹಾಕೋದು. ಉಪ್ಪು ಹಾಕಿಬಿಟ್ಟು ಈ ಥರ ಮಜ್ಜಿಗೆ ಕುಡಿಯೋದು, ಇಲ್ಲಾಂದರೆ ಹೀಟ್ ಆಗಿಬಿಡುತ್ತೆ ಬಾಡಿ. ಹಾಗಾಗಿ ಅವಳಿಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವಳು ಜಾಸ್ತಿ ಫ್ರೂಟ್ಸೇ ತಿನ್ನೋದು ಇವಾಗ, ಓಕೆನಾ. ಬೇರೆ ಏನಾದರೂ ಮನೇಲಿ ಮಾಡಿದರೆ ಮಾತ್ರ ಅಷ್ಟೇ, ಬೇರೇನು ತಿನ್ನಲ್ಲ. ಇದು ಸಂಜೆ ನೋಡಿ, ನೈಟ್ ಹೊತ್ತು ಜೋಳ ಬೇಕು ಅಂತೇಳಿದ್ದು ನೋಡಿ, ಅದೆಲ್ಲ ಅವಳೇ ತಂದಿಟ್ಟಿರೋದು, ಆಯಿತಾ. ಅವಳೇ ಫ್ರಿಜ್ಜಿಂದ ತೆಗೆದುಬಿಟ್ಟು ಪಾತ್ರೆ ತಗೊಂಡು ಬಂದುಬಿಟ್ಟು ಎತ್ತಿಟ್ಟಿದ್ದಾಳೆ ನೋಡಿ. ದೀಪ ಹೊತ್ತಿಸಿ ಭಜನೆ ಆಯಿತು, ಭಜನೆ ಆದ ನಂತರ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅವಳೇ ತೆಗೆದುಬಿಟ್ಟು ಅಲ್ಲಿ ಇಡ್ತಾ ಇದ್ದಾಳೆ ನೋಡಿ. ಇದೆಲ್ಲ ಅವಳೇ ಒಳಗಡೆ ಅಡುಗೆ ಮನೆಯಿಂದ ಎಲ್ಲ ತಗೊಬಂದುಬಿಟ್ಟು ಯಾವುದರಲ್ಲಿ ಹೆಂಗೆ ಮಾಡೋದು ಅಂತ ಎಲ್ಲ ಗೊತ್ತು ಅವಳಿಗೆ, ನೋಡ್ಕೊಂಡು ಇಡ್ತಾಳೆ ಅಲ್ವಾ. ಸೊ ಹಾಗಾಗಿ ಇದೀಗ ಸ್ಟವ್ ಮೇಲೆ ಇಟ್ಬಿಟ್ಟು ಜೋಳವನ್ನು ಅವಳಿಗೆ ಕೊಡೋದಕ್ಕೆ ಈ ಥರ ಇಟ್ಬಿಟ್ಟು ಇದು ಮಾಡ್ತಾಯಿದ್ದಾನೆ. ಒಲೆಯಲ್ಲಾದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ, ಒಲೆಯಲ್ಲಾದರೆ. ಸೊ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಇದು ಮಾಡ್ತಾಯಿದ್ದಾನೆ.
ಸೊ ಇವಾಗ ಇದರಲ್ಲಿ ಇದು ಬೇಯ್ತಾ ಇದೆ. ಹಾಗಾಗಿ ನಾನು ವಾಯ್ಸ್ ಕೊಡೋದಕ್ಕೂ ಆಗಿರಲಿಲ್ಲ. ಹಲ್ಲು ನೋವಿದ್ದರೆ ತಲೆನೋವು ಬಂದುಬಿಡುತ್ತೆ. ಲೈಟಾಗಿ ಹಲ್ಲು ನೋವು ಇತ್ತು ಅಂತ ಅಂದ್ರೂ ತಲೆನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೂ ಹೊಲಿಯೋದಕ್ಕೂ ಯಾವುದೂ ಆಗ್ತಾಯಿಲ್ಲ. ನಂದು ನಾನೇ ಹೊಲ್ಕೊಳ್ಬೇಕು ಅಂತ ಅಂದ್ರೂ ಆಗ್ತಾಯಿಲ್ಲ. ಸೊ ಈ ಥರ ಸುಲಿದು ಕೊಟ್ಟಿದ್ದೀನಿ ಅವಳಿಗೆ. ಅದರಲ್ಲೇ ತಿನ್ನಬೇಕು ಅಂತ ಹೇಳ್ತಾಳೆ ಅವಳು. ಬಟ್ ಅದು ಹಲ್ಲಿಗೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.